ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ನ ಶುರು ಮಾಡ್ತಾ ಇರೋದು. ಸೊ ಗೈಸ್, ಇವತ್ತು ಏನು ಮಾಡ್ತಿದ್ಯಮ್ಮ? ಧನಿಯಾ ಉರಿತಾ ಇದ್ದೀನಿ. ಧನಿಯಾ ಉರಿ ರೆಸಿಪಿ ತೋರಿಸ್ತೀಯಾ? ತೋರ್ಸಕ್ಕೆ ತಾನೆ ಕೂಕೊಂಡಿರೋದು. ಸೊ ಗೈಸ್, ಇವತ್ತು ನೋಡಿ ನಮ್ಮಮ್ಮ ಧನಿಯಾ ಉರಿತೈತೆ. ಏನೇನು ಉರಿಯುತ್ತೆ? ಫಸ್ಟ್ ಉರಿವಾಗ ತೊಗರಿಬೇಳೆ ಫಸ್ಟ್ ಹುರ್ಕೊಬೇಕು. ಧನಿಯಾ ಉರಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಫಸ್ಟ್ ತೊಗರಿಬೇಳೆನೇ ಹುರ್ಕೊಳೋದು. ಯಾಕೆ? ಅದೇನೋ ಬಾಡಿ ನಾವು ಯಾರೇ ನಮ್ಮ ಫ್ಯಾಮಿಲಿಯಲ್ಲಿ ಧನಿಯಾ ಉರಿಬೇಕು ಅಂದರೆ ಫಸ್ಟು ತೊಗರಿಬೇಳೆ ಹುರ್ಕೊಂಡು ಆಮೇಲೆ ಹೆಸರು ಕಾಳು ಹುರ್ಕೊಂಡು ಮುಂದಿದ್ದ ಕೆಲಸ. ಸೊ ನೋಡಿ ಗೈಸ್, ಇವತ್ತು ನಮ್ಮ ಜೊತೆ ಧನಿಯಾ ಉರಿಯೋಕ್ಕೆ ಪೃಥ್ವಿ ಅವರಿದ್ದಾರೆ. ಒಂದು ವಾರ ಇಲ್ಲೇ ಇಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀವಿ. ಈ ಪುಡಿ ಮಾಡ್ಕೊಂಡ್ರೆ ಚಿಕನ್ ಸಾರಿಗೆ, ಮಟನ್ ಸಾರಿಗೆ, ಕೋಳಿ ಸಾರಿಗೆ, ಟೊಮೊಟೊ ಬಾತ್ಗೆ, ಆಮೇಲೆ ಎಲ್ಲದಕ್ಕೂ ಟೊಮೊಟೊ ಗೊಜ್ಜಿಗೆ, ಆಮೇಲೆ ಹುಳಿ ಸಾರಿಗೆ, ಮಶೊಪ್ಪಿಗೆ ಎಲ್ಲದಕ್ಕೂ ಹಾಕೊಬೋದು. ಇದೊಂದು ಧನಿಯಾ ಪುಡಿ ಇದ್ದರೆ 5 kg ಧನಿಯಾ ಪುಡಿ ಮಾಡ್ಕೊಂಡ್ರೆ 1 ವರ್ಷ ಆಗುತ್ತೆ. ಹೋದ ವರ್ಷ ಯುಗಾದಿ ಹಬ್ಬದಲ್ಲಿ ಮಾಡ್ಕೊಂಡಿದ್ದು. ಆಯಿತಾ? ಇಷ್ಟು ಬೇಗ ಆಗ್ಬಿಡ್ತದೆ. ಕೆಂಪುವಾಗಂಗೆ ಉರಿಬೇಕು. 1 ವರ್ಷ ಇರಬೇಕಲ್ಲ ಪುಡಿ. ಇದು 2 ವರ್ಷ ಮಾಡಿಕೊಂಡ್ರು ಒಂಚೂರು ಕಲರ್ ಶೇಡ್ ಆಗಲ್ಲ, ಅಷ್ಟು ಚೆನ್ನಾಗಿರ್ತದೆ. ನೋಡಿ ನೀವು ಹುರ್ಕೊಳ್ಳಿ, ಬೇರೆಯವ್ರಿಗೆ ಹೆಲ್ಪ್ ಆಗ್ಬೋದು ಇದನ್ನು ನೋಡಿದ್ರೆ. ಇವಾಗೆಲ್ಲ ನಮ್ಮ ಫ್ಯಾಮಿಲಿಯೆಲ್ಲ ಇದೇ ಥರ ಪುಡಿ ಮಾಡ್ಕೊಳ್ಳೋದು. ಎಲ್ಲದಕ್ಕೂ ಒಂದೇ ಪುಡಿ. ಅವಾಗ ಬರೀ ಪುಡಿ ಅಂತ ಮಾಡ್ಕೊಳ್ಳೋರು. ಬರೀ ಧನಿಯಾ, ಚಕ್ಕೆ, ಲವಂಗ, ಅರ್ಶಿನದ ಬೋಟು ಮಾಡ್ಕೊಳ್ಳೋರು. ಇವಾಗ ಹಂಗೆ ಮಾಡಲ್ಲ. ಎಲ್ಲದಕ್ಕೂ ಒಂದೇ ಪುಡಿ. ಅದು ಬೇರೆ ಖಾಲಿ ಆದರೆ ಇದು. ಆಮೇಲೆ ಮೆಣಸಿನ ಪುಡಿ ಬೇರೆ ಮಾಡ್ಕೊಳಲ್ಲ. ಮೆಣಸಿನ್ಕಾಯಿ ಚಿಲ್ಲಿ ಪೌಡ್ರ್ ಅದೂ ಅದಕ್ಕೆ ಹಾಕೋದು. 5 kg ಧನಿಯಕ್ಕೆ 1/4 kg ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ 1/4 kg, 3/4 kg ಬ್ಯಾಡಗಿ ಮೆಣಸಿನ್ಕಾಯಿ, 5 kg ಧನಿಯಕ್ಕೆ ಹಾಕೋದು. 5 kg ಧನಿಯಾ ಮಾಡ್ಕೊಂಡ್ರೆ 1 ವರ್ಷ. ನಮಗೆ 1 ವರ್ಷ ಬರುತ್ತೆ. ಬೇರೆಯವ್ರಿಗೆಲ್ಲ ಜಾಸ್ತಿ ಜನ ಇರೋರ್ಗೆ ಅಷ್ಟೇ ಬರಬೇಕಲ್ಲಮ್ಮ. ನಮಗೆ 1 ವರ್ಷ ಬರುತ್ತೆ, ಬೇರೆಯವ್ರಿಗೆ 5 kg ಧನಿಯಕ್ಕೆ 3/4 kg ತೊಗರಿಬೇಳೆ ಹಾಕೊಂಡಿದ್ದೀನಿ. ಜ್ವರ ಮಾತಾಡಿ. 3/4 kg ತೊಗರಿಬೇಳೆ ಹಾಕ್ಕೊಂಡು ಕೆಂಪಾಗೆ ಹುರ್ಕೊಬೇಕು. ಮಾತಾಡೋ ಮಾತ್ರ ಮಾಡು. ಗೈಸ್, ಎಂತ ಬೇಳೆ? ತೊಗರಿಬೇಳೆ ಉದ್ದಿದ್ದಾಯ್ತು. ಈ ಥರ ಹುರ್ಕೊಬೇಕು, ಕೆಂಪು ಹುರ್ಕೊಬೇಕು. ಇವಾಗ 3/4 kg ಹೆಸರು ಕಾಳು ನಾಟಿ ಕಾಳು ಒಳ್ಳೆ ಚೆನ್ನಾಗಿ. 3/4 kg ಹೆಸರು ಕಾಳು ಹಾಕ್ಕೊಂಡು ಹುರ್ಕೊಳ್ಬೇಕು. ತೊಗರಿಬೇಳೆ ಹೆಸರು ಕಾಳು ಎಷ್ಟು ಹಾಕಿರೂ ಏನೂ ಆಗಲ್ಲ. ಚಿಕನ್ ಮಟನ್ಗೆಲ್ಲ ಹಾಕ್ತೀವಿ ಅಂತ ಏನು ಕಡಿಮೆ ಹಾಕಂಗಿಲ್ಲ. ಕೆಲವೊಬ್ರು ಬರೀ ಧನಿಯಾ ಪುಡಿ ಮಾಡ್ಕೊತಾರೆ, ಅದು ಒಳ್ಳೆ ಬೆಳ್ಳುಗೆ ಇಷ್ಟ ಆಗಲ್ಲ ಸಾರು. ಈ ಥರ ಮಾಡ್ಕೊಂಡ್ರೆ ಎಣ್ಣೆ ಥರ ಜಿಡ್ಡಂಗೆ ಚೆನ್ನಾಗಿರ್ತದೆ ಸಾಂಬಾರು. ಒಳ್ಳೆ ಸಖತ್ ಚೆನ್ನಾಗಿ. ಏನೇನು ಹಾಕೋದು ಗೊತ್ತಾ? 3/4 kg ತೊಗರಿಬೇಳೆ, 3/4 kg ಹೆಸರು ಕಾಳು, 1/4 kg ಕಡಲೆಬೇಳೆ, 1/4 kg ಉದ್ದಿನಬೇಳೆ, 1/4 kg ಕಡಲೆ, ಆಮೇಲೆ ಅದನ್ನೆಲ್ಲ ಉರಿಬೇಕಾದ್ರೆ ಹೇಳಿವಂತೆ, ಗೊತ್ತಾಗಲ್ಲ. ಊರಿನಿ ಉರಿಬೇಕೇ ಹೇಳ್ಬೇಕ. ಒಂದ್ಸರಿ ಹೇಳ್ಬೇಕು. ಅವ್ರಿಗೆಲ್ಲ ಒಟ್ಟಿಗೆ ಇಟ್ಕೊಳಕ್ಕೆ. ಹಂಗೆ ಹೇಳಿದ್ರೆ ನೋಡ್ಕೊಳ್ಳಕ್ಕೆ. ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡಿ ಎಷ್ಟೆಷ್ಟು ಏನೇನು ಅಂತ. ಹೌದಾ? ಹಾಕಿರ್ತೀಯ ನಿಜವಾಗ್ಲೂ? ನಿಂಗೆ ಆವಾಗ ಬರುತ್ತಾ? ಆಯ್ತು, ನೋಡೋಣ. ಕೆಂಪು ಹುರಿದಿದ್ದೀನಿ. ಈ ಥರ ಕೆಂಪು ಹುರಿಬೇಕು, ಸೀಸ್ಬಾರ್ದು. ಕೆಂಪಾಳ ಹುರ್ಕೊಬೇಕು. ಕೆಂಪಾಳ ಹುರ್ಕೊಂಡ್ರೆ ಪುಡಿ ಫ್ಲೇವರ್ ಘಮ 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 ಅಂತ ಚೆನ್ನಾಗಿರ್ತದೆ. ಇದು ಬಾಂಡ್ಲಿ ಧನಿಯಾ ಹುರಿಯೋಕ್ಕೆ ತಂದಿಟ್ಕೊಂಡಿರೋದು. ಅವಾಗ ಬರೀ 3 kg ಧನಿಯಾ ಹುರ್ಕೊಂಡಿವಿ. 6 ತಿಂಗಳು ಬರೋದು. ಇವಾಗ 5 kg ಧನಿಯಾ ಹುರ್ಕೊಂಡ್ರೆ 1 ವರ್ಷ ಬರುತ್ತೆ. 3 kg ಧನಿಯಾ, ಅದಕ್ಕೆ 3/4 kg ಮೆಣಸಿನ್ಕಾಯಿ, ಅರ್ಧ kg ಬ್ಯಾಡಗಿಕಾಯಿ ಹಂಗೆ ಹಾಕ್ತೀವಿ. ಇವಾಗ ಆಮೇಲೆ ಅವಾಗ ಒಂದು 500 ರೂಪಾಯಿ 1000 ರೂಪಾಯಿ ಒಳಗೆ ಧನಿಯಾ ಹುರ್ಕೊಂಡಿವಿ. ಈಗ ಎಷ್ಟಾಗೈತೆ ಹೇಳು?
5,500 ರೂಪಾಯಿ 5,000 ರೂಪಾಯಿ ಬೇಕು ಒಂದ್ಸರಿ ಧನಿಯಾ ಹುರ್ಕೊಳಕ್ಕೆ. ರೇಟ್ ಎಲ್ಲ ರೇಟ್ 170 ರೂಪಾಯಿ ಕೆ ಜಿ ಧನಿಯಾ, 240 ರೂಪಾಯಿ ಮೆಣಸಿನ್ಕಾಯಿ. ಏನು ತಂದು ತಿನ್ನೋದು? ನಾವು ದುಡಿಯೋದು ಅಷ್ಟೇ ದುಡ್ಡು, ಎಲ್ಲ ರೇಟ್ ಜಾಸ್ತಿ, ಜೀವನ ಮಾಡೋದೇ ಕಷ್ಟ. ಇನ್ನು ಮುಂದಕ್ಕೆ ಹೋಗ್ತಾ 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 ಜೀವನನೇ ಕಷ್ಟ ಆಗ್ಬಿಡೋದು. ಎಷ್ಟು ಕಷ್ಟ ಜೀವನ. ಅವಾಗ 1,000 ರೂಪಾಯಿ, ಅವಾಗ ಇದ್ರ ಕಲ್ಲರು ಕನಕಾಂಬ್ರಿ ನೋಟ್ ಇತ್ತು 1,000 ರೂಪಾಯಿದು. ಅದೊಂದು 2 ನೋಟ್ ಮಾಡಿಕೊಂಡ್ರೆ ನನ್ನ ಹತ್ರ ಒಂದು 50,000 ದುಡ್ಡು ಐತೆ ಅಂತ ಫೀಲ್ ಆಗೋದು ನನಗೆ ಅವಾಗ. ಇವಾಗ 500 ರೂಪಾಯಿ ನೋಟು ಒಂದೊಂದು ತೆಕ್ಕೆ ಇದ್ರೂ ದುಡ್ಡೇ ಇಲ್ಲ ಅನಿಸ್ತದೆ. ಹಂಗಾಗೈತೆ ಜೀವನ. ಆಯ್ತು ಹೆಸರು ಕಾಳು ಇಷ್ಟು ಚೆನ್ನಾಗಿ ನೋಡಿ ತಿಂತ್ಯಾ? ಬಿಸಿ ಒಂದೆರಡು ಕೈಗೆ ಹಾಕ್ತೀನಿ. ಒಂದು 2 ಹಿಡಿ ಕೊಡೋದು ಹಿಂಗೆ. ಒಂದು 2 ಕೊಳ್ಳೋ ಕೊಳ್ಳ, ಒಂದು 2 ಕೊ ಪ್ಲೀಸ್. ಅವನಿಗೆ ತಿನ್ನೋ ಆಸೆ, ಕೈ ಸುಟ್ಟು ಬಬ್ಬೆ ಆಗ್ಬಿಟ್ಟೆ. ಅದು ಯಾವಾಗ ಒಂದ್ಸರಿ ಯಶು ಕುಸ್ಮಿಗೆ ದೋಸೆ ಹಾಕ್ತಿದ್ದ, ಕುಸ್ಮಿ ಬಂದ್ಬಿಟ್ಟು ಹೋಗು ಅಂದ್ರು ಹೋಗ್ಲೇ ಇಲ್ಲ. ಇರು ನಿನಗೆ ಬರೆ ಇಕ್ತೀನಿ ಹೋಗಿ ಇಕ್ಕೇಬಿಟ್ಟೆ, ಚರ್ಮ ಸುತ್ಕೊಂಡ್ಬಿಡ್ತು. ಆಮೇಲೆ ಹೋಗಿ ಅವ್ರ ಅಮ್ಮಂಗೆ ಕರ್ಕೊಂಡ್ಬಿಟ್ಟ, ಅಮ್ಮ ಯಶು ಅಣ್ಣ ಸುಟ್ಟು ಬಿಡ್ತು, ಬರೆ ಇಕ್ಬಿಡ್ತು. ಅವನು ಸುಮ್ಮನೆ ತಮಾಷೆಗೆ ಇಕ್ತ, ಅದು ಚರ್ಮ ಹಿಂದಕ್ಕೆ ಹಂಗೆ ಎಳ್ಕೊಂಬಿಡ್ತು. ಹೋಗ್ಬಿಟ್ಟು ಯಶು ಅಣ್ಣ ಬರೆ ಹಾಕ್ಬಿಡ್ತು ಅಂತ ಕರ್ಕೊಂಬಂದಿಲ್ಲ ಕುಸ್ಮಿ. ನೋಡಿ ಹೆಸರು ಕಾಳು ಎಷ್ಟು ಚೆನ್ನಾಗವ. 3/4 kg ಹೆಸರು ಕಾಳು ಎಲ್ಲ ಮಿಕ್ಸ್ ಮಾಡಿ ಅಷ್ಟು ತೊಗರಿಬೇಳೆ ಹೆಸರು ಕಾಳೆ ಹುರಿಬೇಕು, ಚೆನ್ನಾಗಿ ದುಂಡು ಹುರ್ಕೋಬೇಕು. ಆಮೇಲೆ ನೋಡ್ರಿ ಇವಾಗ 1/4 kg ಕಡಲೆಬೇಳೆ ಹಾಕೊಂತ ಇದ್ದೀವಿ. ಕಡಲೆಬೇಳೆ ಕಡಿಮೆನೇ ಹಾಕಬೇಕು, ಸಾರು ಗಟ್ಟಿ ಆಗುತ್ತೆ, ಅದಕ್ಕೆ ಕಡಿಮೆನೇ ಹಾಕಬೇಕು. ಹೆಸರು ಕಾಳು ತೊಗರಿಬೇಳೆ ಎಷ್ಟು ಹಾಕೊಂಡ್ರು ಕಡಲೆಬೇಳೆ 1/4 kg ಹಾಕಬೇಕು ಸಾಕು. 1/4 kg 300 ಗ್ರಾಮ್ ಹಾಕೊಂಡ್ರೆ ಸಾಕು. ಹುರಿಯೋದೈತಲ್ಲ ಅದೇ ಮೇಯ್ನು. ತುಂಬ ಚೆನ್ನಾಗಿ ಕೆಂಪಾಡ ಚೆನ್ನಾಗಿ ಹುರಿದ್ರೆ ಪುಡಿ ಒಳ್ಳೆ ಕುಂಕುಮ ಬಂದಂಗೆ ಬರುತ್ತೆ, ಸಕ್ಕತ್ತಾಗಿರುತ್ತೆ. ಹೌದಾ? ಎಸ್, ಬಿಸಿಲು ಕಾಯ್ತಾಯ್ತಾ ಜಲ್ದಿ ಹುರಿದು ಹಾಕಿಸ್ಕೊಂಬಂದ್ಬಿಟ್ರೆ ದೊಡ್ಡ ಗಂಡಾಂತರ ತೊಗೊಳ್ತಾ. ಈ ಧನಿಯಾ ಪುಡಿ ಮಸಾಲೆ ಸಾಂಬಾರು ಪೌಡ್ರು ಖಾಲಿ ಆಗ್ಬಿಟ್ರೆ ದೊಡ್ಡ ಗಂಡಾಂತರ ಹೋಯ್ತು ಅನ್ನೋದು. 3 ದಿವಸದಿಂದ ಧನಿಯಾ ಉರಿಬೇಕು ಅಂತ ಅದೇ ಒಂದು ಕೆಲಸ. ಇದಿಷ್ಟು ಚಿಕ್ಕ ಮನೆ ಒಳಗೆ ಈ ಧನಿಯಾ ಮೆಣಸಿನ್ಕಾಯಿ ಮುಂಚೆಗೆ ತಂದಿಕ್ಕೊಂಬಿಟ್ಟು ಆಚೆಗೆ ತಗೊಂಡೋಗಿ ಇಕ್ಕೋದು, ತಾಮಂದು ಒಳಗೆ ಇಕ್ಕೋದು, ಆಚೆಗೆ ತಗೊಂಡೋಗಿ ಇಕ್ಕೋದು, ತಾಮಂದು ಒಳಗೆ ಇಕ್ಕೊಳ್ಳೋದು. ನಾಳೆ ಬೆಳಗ್ಗೆ ಕಿರ್ನಾಲ್ಗೆ ಆದ್ರೂ ತೆಗೆಸ್ಕೊಳಕ್ ಹೋಗೋಣ. ಹೂವು ಕಟ್ಟಿ ರಾತ್ರೆಲ್ಲ ಕೈಯೆಲ್ಲ ಜುಮ್ ಅಂತ ಉರಿಯೋಕ್ಕೆ ಆಗ್ತಾಯಿಲ್ಲ. ಉರಿಲಿಲ್ಲ ಅಂದರೆ ಸೀರೆ ಹೋಗ್ತದೆ. ಒಂದೇ ಕೈಯಲ್ಲಿ ಎಷ್ಟು ಕೆಲಸ ಮಾಡಬೇಕು, ಊಟ ಮಾಡಬೇಕು. ಇದು ಮಾತ್ರ ತೊಳ್ಕೊಳ್ಳೋದಷ್ಟೇ. ಇದು ತೊಳ್ಕೊಳಕ್ಕಷ್ಟೇ ಯೂಸ್ ಆಗೋದು. ಇದು ಹೂವು ಕಟ್ಟಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಧನಿಯಾ ಉರಿಬೇಕು. ಅಮ್ಮ ಏನು ಒಗ್ದಾಕ್ತದ ಬಟ್ಟೆನೆ ನಡಿಯೇನೆ ಮೊನ್ನೆಲ್ಲ ನಾನೇ ಒಗ್ದಾಕಿತ್ತಾನೆ. ನೀನು ಒಗ್ಗೆ ಒಂದು ಬಟ್ಟೆ ನೋಡು ಕೊಳ್ಕೊಳಕು ಹೆಚ್ಕಟ್ಟಿಲ್ಲ ನೀನು ಗಬ್ಬಿ. ಪ್ಯಾಂಟ್ ಹಾಕೋ, ನಮ್ಮ ಪೃಥ್ವಿ ಸಣ್ಣಗಾಗ್ಬಿಟ್ಟದ. ಎಲ್ಲೂ ಇಲ್ಲ ಅದೋಡು ಪ್ಯಾಂಟ್ ಎಲ್ಲ ಉರೋಯ್ತದೆ. ನೋಡಲ್ಲ ಅಲ್ವಾ ಪಾಪ? ಊಟ ಕಡಿಮೆ ಆಗೈತೆ ಯಾಕೆ?
ಇವು 4 ಥರ ಕಾಳು ಹುರಿದ್ಬಿಟ್ರೆ ನಿದ್ದವೆಲ್ಲ ಲೇಟ್ ಆಗಲ್ಲ. 2 ನಿಮಿಷಕ್ಕೆ ಹುರಿದಾಕ್ಬಿಡ್ಬೋದು. ನೋಡಿ ಕೆಂಪಾಳ ಹುರಿಬೇಕು. ಒಂದು ನಿಮಿಷ ಬಿಟ್ಟರೆ ಸೀದೋಗ್ಬಿಡ್ತಾರೆ. ಇದೆಷ್ಟು ವರ್ಷ ಆಗುತ್ತೆ ಗೊತ್ತಾ ಬಾಂಡ್ಲಿ ತಗೊಂಡು? ಒಂದು 12-13 ವರ್ಷ ಆಯಿತು. ಎಷ್ಟು ಸರಿ ಧನಿಯಾ ಹುರಿದೈತೆ ವರ್ಷಕ್ಕೊಂದ್ಸರಿ, ಒಂದು 10-12 ಸರಿ ಹುರಿದೈತೆ. ಇಷ್ಟು ಹುರಿದ್ರೆ ಸಾಕು. ಘಮ 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 ಅಂತ ಕಡಲೆಬೇಳೆ. ಇಷ್ಟೊಂದು ಕಡಲೆಬೇಳೆ ಒಂದು ದಿವಸನೂ ವಡೆ ಮಾಡ್ಕೊಂಡು ಬರ್ತೀನಿ. ಈಗ ನೋಡಿ ಗೈಸ್, 1/4 kg ಉದ್ದಿನ ಬೇಳೆ. ಅವು ಅರ್ಧ kg 1/4 kgನಾ? ಅರ್ಧ kg ಉದ್ದಿನ ಬೇಳೆನೂ ಅಷ್ಟೇ ಕೆಂಪು ಹುರ್ಕೊಬೇಕು. ಉದ್ದಿನ ಬೇಳೆ ಒಂದು ಹುರಿದ್ಬಿಟ್ರೆ ಇನ್ನು ಇದ್ದವೆಲ್ಲ ಪಟ 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 ಆಗುತ್ತೆ. ನೋಡ್ರಿ, ಇವು ಅಷ್ಟೇ ಕೆಂಪು ಹುರಿಬೇಕು. ನೋಡಿ, ಹುರಿತಿದ್ರೆ ವಡೆ ಸ್ಮೆಲ್ ಬರುತ್ತೆ. ಉದ್ದಿನ ವಡೆ ಸ್ಮೆಲ್ ಬರುತ್ತೆ ಅಂತ ಘಮ 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 ಅಂತ. ನಿಮ್ಮಪ್ಪ ನಮ್ಮಮ್ಮ ಕಡಿತಾ ನೋಡಿಬೇಕು. ನೋಡ್ರಿ, ಕೆಂಪು ಹುರಿದಿದ್ದಾಯ್ತು. ಹಿಂಗೆ ಕೆಂಪು ಹುರ್ಕೊಬೇಕು ದುಂಡು. ಅದ್ರದ್ದೇ ಆದ ಫ್ಲೇವರ್ ಬರಬೇಕು. ಧನಿಯಾ ಪುಡಿ ಚೆನ್ನಾಗಿರ್ಬೇಕಂದ್ರೆ ಹುರಿಯೋದೇ ಮೇಯ್ನ್. ಆಮೇಲೆ ಧನಿಯಾ ಮೆಣಸಿನ್ಕಾಯಿ ಮಾಡ್ಕೊಬೇಕು. ಸಣ್ಣ ಎಂಟೆ ಎಲ್ಲ ಇರ್ತವೆ, ಕ್ಲೀನ್ ಮಾಡಿಕೊಂಡು. ನೆನ್ನೆಲ್ಲ ಕ್ಲೀನ್ ಮಾಡೋದೇ ಕೆಲಸ. ನೆನ್ನೆಲ್ಲ ಕುತ್ಕೊಂಡು ಕ್ಲೀನ್ ಮಾಡಿ ರಾತ್ರಿ ಹೂವು ಕಟ್ಟೋಕ್ಕಾಗಲಿಲ್ಲ, ಸೊಂಟ ಎಲ್ಲ ನೋಡ್ತೈತೆ. ಹೌದಾ? ಒಂದ್ಸರಿ ಇದೊಂದು ಕೆಲಸ ನನ್ನ ಮಗ ಮಾಡೋದ್ನಪ್ಪ. ಈ ಧನಿಯಾ ಹುರ್ಕೊಂಡು ಎಲ್ಲ ಹೋಗಿ ತಿನ್ಬೇಕು. ನೀನು ಯಾರು ತಿನ್ನೋಂತೆ ಹೋಗಲ್ಲ, ಅಂಗಡಿ ಸ್ವಲ್ಪ ಅಂಗಡಿ ಪುಡಿ ತಿನ್ನೋದು. ಸಿರಿ ಮನೆ ಪುಡಿ ತಗೋ. ಎಷ್ಟು ದುಡ್ಡು ಸಿಕ್ತೀಯ ನೋಡಿ, ಎಷ್ಟು ಚೆನ್ನಾಗಿದೆ. ಕರ್ಮೀನಾ? ನಮಗೆ ಇದರಲ್ಲಿ ಜಾಸ್ತಿ ತಿನ್ನಕ್ಕೆ ಇಷ್ಟ ಆಗೋದು ಕಡಲೆ. ಹುರಿದಿರೋ ಕಡಲೆ ತಿನ್ನಕ್ಕೆ ಇಷ್ಟ. ಅಲ್ಲಿ ಒಣಗಾಕಿದ್ರೆ ಕಾಯ್ಕೊಂಡು ತಿಂತೀವಿ. 200 ಗ್ರಾಮ್ ಮೆಂತ್ಯ, ಒಂದು 200 ಗ್ರಾಮ್ ಮೆಂತ್ಯ ಹಾಕೊಬೇಕು. ಏನು ಗೊತ್ತಾ, ಮೆಂತ್ಯ ಜಾಸ್ತಿ ಹಾಕಿದ್ರೆ ಕಹಿ ಥರ ಇರುತ್ತಲ್ಲ, ಮಟನ್ ಸಾರು ಚಿಕನ್ ಸಾರು ಎಲ್ಲ ಹಾಕ್ತೀವಲ್ವಾ, ಅದಕ್ಕೆ ಒಂದು 200 ಗ್ರಾಮ್ ಹಾಕೊಂಡ್ರೆ ಸಾಕು. 5 kg ಧನಿಯಾ. ಈಗ ನೋಡ್ರಿ, ಬೇಗ 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 ಆಗೋಗ್ಬಿಡುತ್ತೆ. ಇದಾಯಿತು, ಕೆಂಪು ಹುರಿದೆ ಮೆಂತ್ಯ ಜೀರಿಗೆ ಎಲ್ಲ ಬೇಗ 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 ಹುರ್ಕೊಂಬೋದು. 200 ಗ್ರಾಮ್ ಮೆಂತ್ಯ. ಸೊ ಬೇಗ ಒಂದು ಮೈಕ್ ತಗೋಬೇಕು, ರೆಸಿಪಿಗಳನ್ನ ಮಾಡಬೇಕು. ಒಂದು ಫಸ್ಟು ಗ್ಯಾಸ್ ಒಲೆ ತಗೋಬೇಕು, ಮೈಕ್ ತಗೋತೀನ. ಇದೇ ಚೆನ್ನಾಗಿ ಉರಿತತೆ, ಬಟ್ ಆದರೆ ಹಳೇದಾಗ್ಬಿಟ್ಟೈತೆ. ನೋಡಿ, ಕೆಂಪು ಹುರಿದಿದ್ದೀನಿ ನೋಡಿ. ಇವಾಗ ಜೀರಿಗೆ ಹಾಕೋಣ. ಒಂದು 400 ಗ್ರಾಮಷ್ಟು ಜೀರಿಗೆ. ಒಂದು 400 ಗ್ರಾಮ್ ಜೀರಿಗೆ ಹಾಕಬೇಕು. ಜೀರಿಗೆ ಫ್ಲೇವರ್ ಚೆನ್ನಾಗಿರುತ್ತೆ. ಕೆಲವರು ಅರ್ಧ kg ಹಾಕ್ತಾರೆ, ನಾನು 400 ಗ್ರಾಮ್ ಹಾಕ್ತೀನಿ.
ಎಷ್ಟು ಗಮ್ಮಂತೈತಲ್ಲ. ಜೀರಿಗೆ ನೋಡ್ರಿ ಇಷ್ಟ ಆದರೆ ಸಾಕು. ಇಷ್ಟು ಸುಟ್ಟೋಗ್ತದೆ. ಜ್ಯೋತಿ ಅಕ್ಕ ಮಸಾಲ ಸಾಂಬಾರು ಪುಡಿ ಮಾಡೋದು ತೋರಿಸು ಅಂತ ಹೇಳ್ತಿತ್ತು. ಅದು ನೋಡ್ಕೊ ಅಂತ ಹೇಳಿ. ಅವ್ರಿಗೆ 5 kg ಮಾಡ್ಕೊಳಕ್ಕಾಗ್ದಿದ್ರೆ 3 kg ಆದರೂ ಮಾಡ್ಕೊಳ್ಬೋದು. 3 kgಗೆ ಅರ್ಧ kg ತೊಗರಿಬೇಳೆ, 5 kg ಮಾಡ್ಕೊಂಡಿಲ್ಲ. ಅವ್ರ ಮನೆಗೂ ಸ್ವಲ್ಪ ಜನ ಇಷ್ಟು ಮಾಡ್ಕೊಂಡ್ರೆ ಒಂದು 11ರಿಂದ 12 kg ಪುಡಿ ಆಗುತ್ತೆ. 11-12 kg ಪುಡಿಗೆ ಎಷ್ಟು ದುಡ್ಡು ಕೊಡಬೇಕು? 100 ಗ್ರಾಮ್ಗೆ ಎಷ್ಟೊಂದು 100 ತಾಂತಾರೆ ಮಾರೋರು. ಯಾರೆಲ್ಲ ತರ್ಸ್ಕೊತೀರಾ ಸಿರಿಮನೆ ಅವ್ರ ಕಡೆಯಿಂದ ಪುಡಿ ಕಮೆಂಟ್ ಮಾಡಿ ನೋಡೋಣ. ನಮ್ಮ ಬ್ಲಾಗ್ ನೋಡ್ಬೇಕಲ್ಲ, ಸಿರಿ ಮನೆಯವ್ರು ತರ್ಸ್ಕೊಂಡು. ಇದಾಯ್ತಾ? ಇನ್ನೊಂದ್ಸರಿ ಹೇಳು. 150 ಗ್ರಾಮ್ ಮೆಣಸು, ಗೈಸ್ 150 ಗ್ರಾಮ್ ಮೆಣಸಂತೆ. ಮೆಣಸು ಏನು ಗೊತ್ತಾ, ಖಾರ ಇರ್ತಾವಲ್ವಾ, ಜಾಸ್ತಿ ಹಾಕೊಂಬೇಡ. ಏನು ಗೊತ್ತಾ, ಇಷ್ಟು ಹಾಕೊಂಡಿರ್ತೀವಲ್ಲ 150 ಗ್ರಾಮು, ಚಿಕನ್ ಸಾರು ಮಾಡೋವಾಗ ಒಂದು 10 ಮೆಣಸು ಹಾಕೊಂಡು ರುಬ್ಕೊಂಡ್ರೆ ಚಿಕನ್ ಸಾರು ಚೆನ್ನಾಗಿ. ಒಳ್ಳೆ ಮೆಣಸು ತಿನ್ನು, ಚುರುಕಾಗ್ತೀಯ. ಸೊ ಗೈಸ್ ಯಾರಿಗಾದ್ರೂ ಈ ವಿಡಿಯೋ ನೋಡಿ ಏನಾದರೂ ಗೊತ್ತಾಗಲಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಹಾಕಿ, ಏನೇನು ಅಂತ ಆಗಲ್ಲ ಒಂದ್ಸಲ ಲಿಸ್ಟ್ ಕಳಿಸ್ತೀನಿ. ಒಬ್ಬರಿಗೆ ಗೊತ್ತಾಗಲ್ಲ, ಗೊತ್ತಾಗುತ್ತೆ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಹೇಳ್ಬಿಟ್ರೆ ದಿವ್ಯಾ ಬ್ಲಾಗರ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ರಾಧಾಕೃಷ್ಣನ್ ಫೋಟೋ ಇದೆ. ಯಾಕೆ ರಾಧಾಕೃಷ್ಣ ಫೋಟೋ ಹಾಕಿದ್ದೀನಿ? ನಿನ್ನ ಫೋಟೋ ತಗೊಂಡಿದ್ದೀನಿ, ಅದೇ ಇರ್ಬೇಕು. ರಾಧಾಕೃಷ್ಣನ್ ಫೋಟೋ ಇದೆ. ಇಲ್ಲ ನೋಡೋಣ, ಇವತ್ತು ನನ್ನ ಫೋಟೋನ ಚೇಂಜ್ ಮಾಡ್ತೀನಿ. ನನ್ನ ಫೋಟೋ ಇರುತ್ತೆ, ನೋಡಿ ಬಂದು ಮೆಸೇಜ್ ಹಾಕಿ. ದಿವ್ಯಾ ಬ್ಲಾಗರ್ ಅಂತ ಇರುತ್ತೆ. ಹೌದಾ? ಬ್ಲಾಗರ ನೀವು? ಯಾವತ್ತಿಂದ? ಒಂದು ವರ್ಷದಿಂದ. ಹೌದಾ? ಒಂದು ಮೆಸೇಜ್ ಹಾಕಿ ಇನ್ನೊಂದ್ಸಲಿ ಹೇಳಿ ಅಂತ. ಗುರ್ತಿಸ್ಬಿಟ್ಟು 1 year ಯೂಟ್ಯೂಬ್ ಅಂತ ಕಳ್ಸೋರಲ್ಲ, ಖುಷಿ ಆಯ್ತು. ಇವೇನು ಕೆಂಪು ಹುರಿಯೋದು ಬೇಕಿಲ್ಲ, ಒಂದು ಸ್ವಲ್ಪ ಪಟ ಅನ್ನಂಗೆ ಹುರಿದ್ರೆ ಸಾಕು. ಮೆಣಸಾಯ್ತು. ಇವಾಗ ಸಾಸಿವೆ ಬಂದು ಎಷ್ಟು ಗ್ರಾಮು? ನಿಮ್ಗೆ ಯಾಪನ ಇರುತ್ತಮ್ಮ. ಸಾಸಿವೆ ಬಂದು 200 ಗ್ರಾಮ್. ನಮ್ಮ ಮನೇಲಿ ಯಾವುದೇ ಥರದ ಸಾಸಿವೆನ ಅಡುಗೆಗೆ ಒಗ್ಗರಣೆಗೆಲ್ಲ ಬಳಸೋಲ್ಲ, ಕಾರಣಾಂತರಗಳಿಂದ. ಕೆಲವೊಬ್ಬರು ಸಾಸಿವೆ ಹಾಕಿದ್ರೆ ಊಟ ಮಾಡೋಲ್ಲ, ಅದಕ್ಕೆ ಬಳಸೋಲ್ಲ. ಎಷ್ಟು ವರ್ಷ ಆಗೈತೆ ಗೊತ್ತಾ? 10-11 ವರ್ಷ ಆಗೈತೆ, 12-13 ವರ್ಷ ಆಗೈತೆ ಸಾಸಿವೆ ಹಾಕಿ. ನಮ್ಮನೆ 15 ವರ್ಷ ಆಗೈತೆ ಗೈಸ್. ನಮ್ಮನೇಲಿ ಸಾಸಿವೆ ಒಗ್ಗರಣೆ ಯೂಸ್ ಮಾಡ, ಬರೀ ಕರಿಬೇವು ಸೊಪ್ಪು, ಈರುಳ್ಳಿ. ನನಗೆ ಒಂದ್ಸರಿ ಕೈ ಕುಯ್ಕೊಂಬಿಟ್ಟಿತ್ತು. ನನಗೆ ಇಡ್ಲಿ ಸಾಂಬಾರಿಗೆ ಇಡ್ಲಿ ಸಾಂಬಾರು ಮಾಡ್ತೀವಲ್ಲ, ಅದಕ್ಕೆ ಹೆಚ್ಚಾಗಿ ಸಾಸಿವೆ ಕಾಣಬೇಕು, ಆ ಥರ ಸಾಸಿವೆ ಹಾಕ್ಬಿಟ್ಟಿದ್ದೆ. ಇಡ್ಲಿ ಸಾಂಬಾರು ಮಾಡ್ತೀವಲ್ಲ ಅದಕ್ಕೆ ನನಗೆ ಕೈ ಕುಯ್ಕೊಂಬಿಟ್ಟಿತ್ತು ಮಚ್ಚಲ್ಲಿ ಹಾಕೊಂಡು. ಆ ಸಾಸಿವೆ ಹಾಕ್ದಾಗ ಆ ಇಡ್ಲಿ ಸಾಂಬಾರು ಸಾಸಿವೆ ತಿಂದವರು ಇಡ್ಲಿ ತಿನ್ನಕ್ಕೆ ಬಂದಿದ್ರು. ಆ ಸಾಸಿವೆ ಎಲ್ಲ ಟೀ ಸೋಸೋದ್ರಲ್ಲೆಲ್ಲ ಹಿಂಗೆ ತೆಗ್ದು ಆ ಕೈ ಎಲ್ಲ ಉರಿತೈತೆ, ರಕ್ತ ಹೋಗ್ತೈತೆ. ತಿಂಡಿ ಕೊಡ್ಬೇಕು, ಇಡ್ಲಿ ಸಾಂಬಾರು ಮಾಡಿದ್ದೀನಿ, ಎಷ್ಟು ಚೆನ್ನಾಗೈತೆ. ಆ ಸಾಸಿವೆ ತೆಗಿಬೇಕು ಅಂದರೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅವತ್ತಿಂದ ನಮ್ಮ ಮನೆಗೆ ಸಾಸಿವೆ ತರೋದೇ ಬಿಟ್ಬಿಟ್ಟು. ಸೊ ನೋಡಿ ಗೈಸ್, ಈಗ ಎಂಥದಿದು ಗಸಗಸೆ ಆಗ್ತೈತೆ.
ಒಂದು 200 ಗ್ರಾಮ್ ಗಸಗಸೆ ಹಾಕೋಣ. ಇಷ್ಟೇ ಹಾಕ್ತೀನಿ, ಕರೆಕ್ಟಾಗಿ ಹಾಕ್ತೀನಿ. ಅಯ್ಯೋ ಕರ್ರಗೆ ನೋಡ್ರಿ, ಗ್ಯಾಸ್ ಆರೋಯ್ತು, ವಾಸನೆ ಬರ್ತೈತೆ. ನೀನೇ ಹಾಸಿರೋ ತಿಳ್ಕೊಂಡು. ಮಾವಿನಕಾಯಿ ಬಿದ್ದ, ಮಾವಿನ ಹಣ್ಣು. ಓಡ್ಪುತ್ತಿ ನೋಡು, ಓಡು. ಸುಮ್ಮನೆ ಬೇಡ ನೋಡಕ್ಕೆ. ಓಡು ಓಡು. ಏನ್ ಗೊತ್ತಾ, ಬಿದ್ದವೆಲ್ಲ ಚಾಂಡಿ ಒಳಕ್ಕೆ ಬಿದ್ದವೆಲ್ಲ. ಅಯ್ಯೋ ಇದು ತಿಳ್ಕೊಂಡು ಜಯಂತನೇ ಹೋದ. ಜಯಂತನ ದುಡ್ಡು ಕೊಟ್ಟನ ಕೊಡೋ 1 kg ಅಷ್ಟು. ಸಲ ಕಿತ್ತಾರೆ. ಇನ್ನೇನೆಲ್ಲ ಆಯಿತು. ಇನ್ನು ಅಕ್ಕಿ ಉರಿಬೇಕು, ಚಕ್ಕೆ ಲವಂಗ ಉರಿಬೇಕು, ಅಷ್ಟನ್ನೊತ್ಕೊಂಡು ಕುಟ್ಟಾಕ್ಬೇಕು ಅಷ್ಟೇ. ಆಗೋಯ್ತು ಉರಿದಿದ್ದು. ಇನ್ನು ಧನಿಯಾ ಮೆಣಸಿನ್ಕಾಯಿ ಉರಿಯೋದು. ಇನ್ನು ಓಡ್ತೀವಿ ಆಚೆ ನಾವು. ಅವ ಪಾಪ ಓಡ್ತೀಯಾ? ನೀನು ಮೆಣಸಿನ್ಕಾಯಿ ಉರಿಯುವಾಗ, ಮಟನ್ ಸಾರು ಮಾಡೋವಾಗ ತಿರ್ಗಾ ಚಕ್ಕೆ ಲವಂಗ ಗಸಗಸೆ ಕಡಲೆ ಅವೆಲ್ಲ ರುಬ್ಬಲ್ಲ ನಾವು. ಚಿಕನ್ ಸಾರು ಮಾಡೋವಾಗ ಬರೀ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಮೆಣಸು ಅಷ್ಟೇ. ಈರುಳ್ಳಿ ಇದು ಮಾಡೋವಾಗ ಈರುಳ್ಳಿ ರುಬ್ಬವಾಗ ಹಾಕೋಣದು. ಇದಕ್ಕೆ ಕಾಯಿ ಟೊಮೊಟೊ ಅಷ್ಟೇ ಹಾಕೋಣದು. ಎಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಅಂದರೆ, ತುಂಬ ಸಖತ್ ಚೆನ್ನಾಗಿರ್ತದೆ. ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಗೊತ್ತಾ ಪುಡಿ. ಪಾಪ ತಿನ್ನು ನೋಡಿಲಿ. ನೋಡಿ ಹಿಂಗೆ ಆಡ್ಕೊಂಡು ಹೋಗೋಣ. ಇಲ್ಲಿ ನೋಡು ನೋಡು, ಇಲ್ಲಿ ನೋಡಮ್ಮ, ನೋಡು. ಆಗೋಯ್ತು ಸೀದೋಯ್ತು. ಜಾಸ್ತಿ ನಿಮಿಷ ಲೇಟ್ ಮಾಡಿಬಿಟ್ರೆ ಸೀದೋಗ್ಬಿಡುತ್ತೆ. ಈಗ ಬಂದು ಇದರಲ್ಲಿ 1 ಲೋಟ ಹಾಕೊಂಡಿದ್ದೀವಿ. 5 kg ಧನಿಯಕ್ಕೆ ನೋಡ್ರಿ 1 ಲೋಟ ಹಾಕಿ. ಅರ್ಧ ಸೇರ 1 ಲೋಟ 1 ಪಾವು ಅಕ್ಕಿ ಹಾಕೊಂಡಿದ್ದೀವಿ. ಏನು ಗೊತ್ತಾ, ಜಾಸ್ತಿ ಹಾಕಿದ್ರೆ ಕಡಲೆಬೇಳೆ ಅಕ್ಕಿ ಜಾಸ್ತಿ ಹಾಕಿದ್ರೆ ಸಾರು ನೊರೆ ಬರ್ತದೆ. ಕುದಿಯುವಾಗ ನೊರೆ ಬಂದು ಉಪ್ಪು ಬಂದ್ಬಿಡ್ತದೆ. ಕಡಲೆಬೇಳೆ ಅಕ್ಕಿ ಜಾಸ್ತಿ ಹಾಕ್ತಾರೆ ಗೊತ್ತಾ. ನೀನು ನೋಡ್ಕೊ, ಮುಂದಕ್ಕೆ ಮದುವೆ ಆದಾಗ ಉಳ್ಕೊಳಕ್ಕೆ ನೀನು ಎಲ್ಲ ಸೀಸ್ಬಿಟ್ಟು ಹುರಿದ್ಬಿಟ್ಟು ಹಾಕ್ಸ್ಕೊಂಬಂದ್ಬಿಟ್ಟು ಯಾವಾಗ ನೀನು ಇಲ್ವಾ? ನಾನೇ ಹುರ್ಕೊಳ್ಳಿ. ನೀನು ಸೀರೆ ಉಟ್ಕೊಂಡಿರಲ್ವ? ತಪ್ಪು ಪ್ಯಾಂಟ್ ಏನು ನೋಡಿ ಗೈಸ್, ಇಲ್ಲೆಲ್ಲ ಕಸ್ರೆ ಮಾಡ್ಕೊಂಡು ಕೂತಿರೋದು ನೋಡ್ರಿ. ಕಸ್ರೆ ತಿಮ್ಮ ಇವನು. ನೋಡಿದ್ರೆ ಮನೆಗೆ ಹೊಸ ಅರ್ವಿ ತಂದಿದ್ದೀವಿ, ತಣ್ಣಗಿರೋ ನೀರು ಕುಡಿಯೋಕ್ಕೆ. ಅಪ್ರೂಪಿಗೆ ಅರ್ವಿ ತಂದ್ರೆ ಅದು ತೂತಾನೆ ಹೋಗಿವಿ 2 ಸಾವಿರ. ಎಲ್ಲ ಮೋಸ. ದುಡ್ಡು ಅಂತಾರೆ 250 ರೂಪಾಯಿ ಅರ್ವಿಯಲ್ಲಿ. ಹ್ಞೂ ಅಷ್ಟೇ. ನಿಮ್ಮ ಅಪ್ಪಂತ ಇಸ್ಕೊಂಬೋಡೋಗು, ಕೊಡೋಗು. ಆದೈತಾ ಕೊಡಕ್ ಪಾಪ. ನಿಮ್ಮ ಅಪ್ಪಂತ ಅರ್ವಿ ತರಕ್ಕೆ ದುಡ್ಡು ಇಸ್ಕೊಂಬೋಗು. ಸೊ ಗೈಸ್, ಇವನಿದ್ರೆ ಏನೋ ಒಂಥರ ಕಾಮಿಡಿ ಮ್ಯಾನ್. ಅಕ್ಕಿ 1 ವಾರ ಇಲ್ಲೇ ಇಟ್ಕೊಳ್ಳೋದು ಅಂತ ಪ್ಲಾನ್ ಆಗ್ತಿದ್ದೀವಿ. ಬೇಡ ಇಡ್ತಾನೆ, ರಾತ್ರಿ ಹಾಕಿದಂಗೆ ನಮ್ಮಮ್ಮ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಉಗ್ದಟ್ಬೇಕು. ನಡೀತಾ ಇರು ಬತ್ತಾ ಇರು. ಬೆಳಗ್ಗೆ ಹೊತ್ತು ಬತ್ತಾ ಇರು, ರಾತ್ರಿ ಹೊತ್ತು ನಡೀತಾ ಇರು ಅಂತ ಹೊಟ್ಟದಲ್ಲೇನೋ. ನಾಳೆ ನಾವು ಪೃಥ್ವಿ ಬರಲ್ಲ ಅನ್ನೋ ಕಾರಣಕ್ಕೆ ಬಿರಿಯಾನಿ ಮಾಡ್ಕೊಂಡು ತಿಂತೀವಿ. ನಾನೇನೋ ಬಿರಿಯಾನಿ ಮಾಡ್ತೀವಿ. ಬತ್ತೀಯಾ? ಬೆಳಗ್ಗೆ ಎದ್ಬಿಟ್ಟು ಅವ್ರ ಅಪ್ಪಗೆ ಗಾಟ ಕೊಟ್ಟಿಟ್ಟದು ಸುಂದಿರೋ ಬತ್ತೀಯಾ? ಅವ್ರ ಮನೆಗೆ ಇವತ್ತು ಭಾನುವಾರ ಬಿರಿಯಾನಿ ಮಾಡ್ತಾರೆ. ನಂಗೆ ಕರ್ಕೊಂಡೋಗ್ಬಿಡು ಅಂತೇನೋ. ಬತ್ತೀಯಾ? ನಾಳೆ ಬಿರಿಯಾನಿ ಮಾಡ್ತೀವಿ ನಾವು. ನಾಳೆ ಭಾನುವಾರ ನಿಮ್ಮ ಅಪ್ಪ ಮಾಡ್ತಾ ಇದ್ದಾರೆ. ನಾಳೆ ಹೂವು ತರಲಿಲ್ಲ ಅಂದರೆ ಹುಳಿ ತೋಟ ಮಾಡ್ಬೋದಾಯ್ತು. ಖರ್ಚು ಜಾಸ್ತಿ. ಹೇಳ್ತೀನಿ ಸುಮ್ಮನೆ ಅಕ್ಕ, ನಾಳೆ ಕೂತರ್ ಬಿಡ, ನಿಂಗೆ ಖಾಲಿ ಬಿಡ್ತೀನಿ. ಆಫ್ ಮಾಡಿ ನೋಡು. ಕೆಂಪಗಾಯ್ತು. ದುಂಡು ಉರಿಬೇಕು. ಏನೇ ಒಂದು ತಾಳ್ಮೆಯಿಂದ ಉರಿಬೇಕು. ಹಿಂಗೆ 1 ನಿಮಿಷ ಯಾಮಾರ್ಬಿಟ್ರೆ ಸೀದೋಗ್ಬಿಡ್ತದೆ. ಹೌದಾ? ನೋಡಿ ಹಾಕೊಂಡು ಉರಿತೀವಿ. ಇಲ್ಲೊಬ್ರು ಉರಿತವ್ರು ತೋರಿಸಿ. ಅವರು ಚುಪ್ಪಲ್ಲಿ ಹುರ್ಕಂತವ್ರೆ. ಅವರು ಬುಡ್ಬುಡ್ಕಿ ಅವರು. ಕೆಂಪಗಾಯ್ತು ನೋಡಿ.
ಸೂಪರ್. ಇದನ್ನ ಹೆಂಗ್ ಮಾಡ್ತಾರಪ್ಪ ಕಡಲೆಪುರಿ ಊರಿ ಕಡಲೆ ಇದನ್ನ ಅಕ್ಕಿ ಹುರಿದ್ರೆ ಹಿಂಗೆ ಆಗ್ತತೆ. ಕಡಲೆಪುರಿ ಅದು ಹೆಂಗೆ ಹುರ್ತಾರೆ ಅಂತ ಗೊತ್ತಾಗ್ತದೆ. ನೋಡಿ ಗೈಸ್, ಏನು ಮಾಡ್ತಾ ಇದ್ದೀರಾ ಸರ್? ನೋಡಿ ಕರ್ಬೇವು ಸೊಪ್ಪು ಹುರಿತಾ ಇದ್ದಾರೆ. ಹಳೆ ಅಮ್ಮಂಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ ಕರ್ಬೇವು ಸೊಪ್ಪು ಹುರಿದು. ಒಲೆ ಹಚ್ಕೊಳ್ಳಿ. ಉಪ್ಪಲ್ಲಿ ಉರಿತಾವ್ರೆ ಬುಡ್ಬುಡ್ಕಿಯವ್ರು ಅವರು. ನೋಡು ಇವಾಗ ಬಂದು ಚಕ್ಕೆ ಲವಂಗ ಹುರಿಯೋಣ. ಚಕ್ಕೆ ಲವಂಗ ಎಷ್ಟು ಗೊತ್ತಾ? 2 ಸೇರಿ ಒಂದು 300 ಗ್ರಾಮು. ಎರಡು ಸೇರಿ ಒಂದು 300 ಗ್ರಾಮ್ ಆಗ್ಬೋದು. 300-350 ಗ್ರಾಮ್ ಆಗ್ಬೋದು ಚಕ್ಕೆ ಲವಂಗ 2 ಸೇರಿ. ಹೌದಾ, ನೀವು ಶುರು ಮಾಡ್ಕೋತೀರಾ? ಸಕ್ಕದಾಯ್ತು ನೋಡು. ಇದೇ 5 kg ಆಗುತ್ತೆ. ಚಕ್ಕೆ ಲವಂಗ ಫ್ಲೇವರ್ ಚೆನ್ನಾಯ್ತಲ್ಲ. ಹೊಗೆ ಬರ ಹುರ್ಕೊಬೇಕು. ಇದು ಹೆಂಗ್ ಹುರಿಬೇಕು ಅಂತ ಅಂದ್ರೆ ಹೊಗೆ ಬರಂಗ್ ಹುರಿಬೇಕು. ಉಳಿತಿದ್ದಾನೆ ಅವಾಗ ಎಲ್ಲೂ ಇಲ್ಲ. ಹುರ್ಗಡ್ಲೆ ಕಣೆವು. ಕರ್ಬೇವಿನ ಸೊಪ್ಪು ಹಾಕು. ತಕ್ಕಳ ಕರ್ಬೇವು ಸೊಪ್ಪು ಬೇಗ ತಗೊಳ್ಳಿ. ಕರ್ಬೇವಿನ ಸೊಪ್ಪು ಒಂದು ಅರ್ಧ kg ಅಷ್ಟು ಹಾಕೊಳ್ಳಿ. ಪಾಪ ಸುಮ್ಮನಿರೋ ಕಸ ಅನ್ಬೇಡ. ಕರ್ಬೇವಿನ ಸೊಪ್ಪು ಹಸಿಗಿದ್ರು ಇದಕ್ಕೆ ಹಾಕ್ತಿದ್ದಂಗೆ ಎಲ್ಲ ಗರ್ಗರ್ಲಾಗ್ಬಿಡುತ್ತೆ. ಇದನ್ನ ಹಾಕ್ಬಿಟ್ಟು ಗಾಳಿಗೆ ಹಾಕ್ಬಿಟ್ರೆ ಹಾರ್ಕೊಂಡು ಹೊಟ್ಟೋಗ್ತತೆಲ್ಲ. ನಾಟಿ ಕರ್ಬೇವಿನ ಸೊಪ್ಪು ಸೂಪರ್ ಟೇಸ್ಟ್. ಎಲ್ಲಾನು ಮೂಸ್ ನೋಡ್ತದ ಕೂಗಾಡ್. ನನಗೆ ಹಿಂಗೆಲ್ಲ ಹುರಿದಿರೋ ಸ್ಮೆಲ್ ಅಂದರೆ ಇಷ್ಟ. ಕಳಿಸ್ರಿ ಮತ್ತೆ ಬಾತ್ರೂಮ್ಗನ್ನ. ಬಾತ್ರೂಮ್ ಸ್ಮೆಲ್ ಅಂದ್ರೆ ಇಷ್ಟ ಅಂತ ಇವನಿಗೆ. ಹೋಗಿ ಬಾತ್ರೂಮಿಗೆ ಕೂಡ ಹಾಕ್ಪ ಇವನ್ನ. ಹೋಗ ರೀಲ್ಸ್ ಹಾಕಿಲ್ವಲ್ಲ. ಅಷ್ಟೇ ಸಾಕಾ? ಇನ್ನು ಐತೆ ತಾಯಿ. ಆಮೇಲೆ ಮಾಡೋಣ ಅದು ರೀಲ್ಸು. ಏನೋ ಮಾಡೋಣೇನೋ ಇನ್ಸ್ಟಾಗ್ರಾಮ್ಗೆ. ಅವ ನಾವು ಧನಿಯಾ ಉರಿವಾಗ ಕರ್ಬೇವಿನ ಸೊಪ್ಪಿನ ಸ್ಮೆಲ್ ಕುಡಿತಿದ್ದೇವೆ. ನೀವು ಬಾತ್ರೂಮಿನ ಸ್ಮೆಲ್ ಅಂದ್ರೆ ಇಷ್ಟ ಆಗುತ್ತೆ ಅಂತ ಮಾಡೋದು. ಅಯ್ಯಯ್ಯಪ್ಪ ಥೂ ನೀನು ಅಯ್ಯಯ್ಯಪ್ಪ ಥೂ ಅಂದು ಆಯ್ತಾ? ಅಯ್ಯಪ್ಪ ಥೂ ಎದಾಗಸ್ಕೆ ವಿಡಿಯೋ ಆನಾಗೈತಾ? ಇವನಿಗೆ ಬಾತ್ರೂಮ್ ಸ್ಮೆಲ್ ಅಂದ್ರೆ ಇಷ್ಟ. ಬುಡ್ಬುಡುಕ್ರ ತರ ಎಲ್ಲ ಬುಡ್ಬುಡುಕ್ರ ತರ ಚುಪ್ಪಲ್ಲಿ ಕಟ್ಕೊಂಡು ಆಟ ಆಡ್ತಾವ್ರೆ. ಬುಡ್ಬುಡುಕ್ರ ಅವಾಗ ಚುಪ್ಪು ಮೂಳೆ ಎಲ್ಲ ತಾಂಬರೋರು ಅವಾಗ ನಾವು ಚಿಕ್ಕ ಹುಡುಗರಾಗೆ. ಹೌದಾ, ನಿನ್ಗೂ ಹಾಗೆ ಒಂದ್ ದಾರ ಕಟ್ಟಬೇಕು. ಊಹೆ ಮಾಡ್ಕೊಂಡ್ ದಾರ ಕಟ್ಟದ ಹೆಂಗೆ ಅಂತ. ಪೃಥ್ವಿಗೆ ದಾರ ಕಟ್ಟಣ. ಅಷ್ಟು ಕೊಂಬೆಗೆ ದುಡ್ಡು ಇಸ್ಕೊಂಡ್ಲೇ ಇಲ್ಲ. ನೋಡಿ ಗೈಸ್, ಈಗ ಧನ್ಯ ಉರಿತಿದ್ದಾರೆ. ಎಲ್ಲ ಉರಿದಿದ್ದಾಯ್ತು. ಇದಕ್ಕೆ ಅದಕ್ಕಿನ್ನ ಅರ್ಶನದ ಕೊಂಬ ಹಾಕ್ಬೇಕು. ಒಂದು 20 ರೂಪಾಯಿ ಹೋಗಿ ಅರ್ಶನದ ಕೊಂಬ ತಾಂಬ. ಮನೆಗಿಲ್ಲ. ಹುರಿದ್ಬಿಟ್ಟು ಹಾಕ್ಬೇಕಾ? ಇಲ್ಲ, ಚೆಚ್ಚ ಹಾಕಿದ್ರೆ ಸಾಕು. ಅಲ್ಲೇ ಹೋಗಿ ಚೆಚ್ಚಾಕಿ. ಇಲ್ಲೇ ತಾಂಬೋಗಿ ಒಂದು 20 ರೂಪಾಯಿಗೆ. ತಿರ್ಗಾ ಅಲ್ಲೆಲ್ಲಿ ಕುಟ್ಟು ಕಾಣಕ್ ಹೋಗ್ತೀಯ? ಕಲ್ತಾಂಡು ದಪ್ಪಗಿರ್ತತೆ.
ಈಗ ಬೇಗ ಬೇಗ ಹುರ್ದು ಹಾಕ್ಬಿಟ್ರೆ ಧನಿಯಾ ಒಂದು ಹುರ್ದು ಹಾಕ್ಬಿಟ್ರೆ ಬೇಗ ಧನಿಯಾ ಮೆಣಸಿನ್ಕಾಯಿ ಗೈಸ್ ಹೊಟ್ಟೆ ಹಸುವಾಗಿದೆ. ಈಗ ಟೈಮ್ ಬಂದು 11:15 ದೋಸೆ ಹಿಟ್ಟೈತಲ್ಲ ಹಾಕೋಣಂತವ. ಪಲ್ಯ ಐತಲ್ಲ, ಪಲ್ಯ ಚಟ್ನಿ ಎಲ್ಲ ತೆಗ್ದಿಕ್ ಹೋಗು. ಹೊಟ್ಟೆ ಹಸ್ತೈತಾ? ನೀವು ವಾಲೆ ಒಂದು ರೌಂಡ್ ಉಂಡಿದ್ದೀರ, ನಾವು ಇನ್ನೂ ಉಂಡೇ ಇಲ್ಲ. ಪಲ್ಯ ಚಟ್ನಿ ದೋಸೆ ಹಿಟ್ಟೆಲ್ಲ ತೆಗ್ದಿಕ್ ಹೋಗು. ಅದು ಯಾಕೆ ನೀನು ಎಮ್ಮೆ ಸತ್ತಂಗೆ ಸಾಯ್ತೀಯ? ಏನಂದ್ರೆ ಕೆಲಸ ಹೇಳಿದ್ರೆ ಲಚ್ಚು ಲಚ್ಚು ಅನ್ಕೊಂಡು ಚಕ 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 ಏನಾಗೈತೆ? ಕೆಂಪು ಹುರ್ಕೊಬೇಕು, ಸೀಸ್ಬಾರ್ದು, ಈ ಥರ ಹುರ್ಕೊಬೇಕು. ನೋಡಿ ಇದರಲ್ಲಿ 3 ಬಟ್ಲು ಹಾಕೊಂಡ್ರೆ ಸಾಕು. ಏನು ಗೊತ್ತಾ, ಧನಿಯಾ ಆವಾಗ 20 ರೂಪಾಯಿ kg ಇತ್ತು. ನಾನು ಧನಿಯಾ ಉರಿಯೋಕೆ ಸ್ಟಾರ್ಟ್ ಮಾಡಿದಾಗ. ಇವಾಗ ನೋಡಿದ್ರೆ 170 ರೂಪಾಯಿ kg ಆಗೈತೆ. ಅಯ್ಯೋ ಬಿದಿಯೇ. ಇವು 170 ರೂಪಾಯಿ. ಸ್ಟೀಮ್ ಬೀಜ ಅಂತ ಇರ್ತಾವಲ್ಲ ಅವೆಲ್ಲ 250 220 ಹಂಗಿರ್ತದೆ. ಅವು ಹಸಿರು ಬೀಜ. ಕೆಲವರು ಅವೇ ತಿಂತಾರೆ, ಅದೊಂಥರ ಸಾರು ಟೇಸ್ಟ್. ಒಬ್ಬೊಬ್ರಿಗೆ ಒಂದೊಂಥರ ರೂಢಿ ಇರುತ್ತೆ. ಗೈಸ್ ಈಗ ಇಷ್ಟು ಧನ್ಯ ಹುರಿದಾದ್ಮೇಲೆ ತೋರಿಸ್ತೀನಿ. ಟಾಟಾ ಬಾಯ್ ಬಾಯ್. ನೋಡಿ ಅವನ್ನ ಇನ್ನೊಂದು 15 ನಿಮಿಷ ಆಗೋದಷ್ಟೇ. ಹೋಯ್ತು, ಫುಲ್ ಕ್ಲಿಯರ್. ಇದೇನು 5 kg ಇಷ್ಟೇ ಇಷ್ಟವೆ ಅನ್ಕೊಂಬೇಡ್ರಿ. ಆಚೆ ಕಡೆ ಒಂದು ರೌಂಡ್ ತಗೊಂಡಾಗ ಹಾಕಿ ಬಂದಿದ್ದೀನಿ. ಬಿಸಿಲು ಒಣಕಂತ ಇರಲಿ. ಈಗ ಪೃಥ್ವಿ ಓಡು 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 ಆಚೆಗೆ. ಯಾಕೆ ಸ್ವಲ್ಪ ಬ್ಯಾಗ್ ಆಚೆಗೆ ಉರಿತೈತೆ. kg ಬ್ಯಾಡಗಿ ಮೆಣಸಿನ್ಕಾಯಿ. ಗೈಸ್ ಕಾಟು ಅಲ್ಲಿ ನೋಡಿ. ನೋಡಿ ಗೈಸ್, ಬ್ಯಾಡಗಿ ಮೆಣಸಿನ್ಕಾಯಿ ಎಷ್ಟು kg? 3/4 kg. ಇವು ಎಷ್ಟು kg? 1/4 kg. ಒಟ್ಟು 2 kg. 1 kg 1/4 kg ಖಾರದ ಮೆಣಸಿನ್ಕಾಯಿ. ನೋಡಿ ಗೈಸ್, ಕಾರ್ ಒಳಗೆ ನಿಜವಾಗ್ಲೂ ಕೂತ್ಕೊಳಕತ್ತಿಲ್ಲ, ಎದ್ದು ಓಡ್ಬಿಡ್ತೀವಿ. ನೋಡಿ ಲ್ಯಾಬ್ ತಿಪ್ಪೆ ಥರ ಮಾಡ್ಕೊಂಡು ಆಚೆಗೆಲ್ಲ ಅವ್ನು ತಿಪ್ಪೆ ಮಾಡೋನೆ ಇಲ್ಲಿ. ಇದು ಬೇಗ ಹೋಗಿ ಅಷ್ಟೊಂದು ಬೊಟ್ಟಾಗ್ಬಿಟ್ಟು ಎಲ್ಲ ಎತ್ತಿಕೆ ಆಯ್ತು ಹುರಿದ್ರೆ. ಸೊ ಗೈಸ್ ಬನ್ನಿ, ಇನ್ನು ಹಾಕ್ಸ್ಕೊಂಬರಕ್ಕೆ ಹೋಗ್ಬೇಕು. ಅಲ್ಲೂ ವೀಡಿಯೋ ಮಾಡಿಬಿಟ್ಟು ಯಾವ ಥರ ಪುಡಿ ಬರುತ್ತೆ ಅಂತ ತೋರಿಸ್ತೀನಿ. ಧನಿಯಾ ಮೆಣಸಿನ್ಕಾಯಿ ಎಲ್ಲ ಹುರಿದಿದ್ದಾಯ್ತು. ಅಲ್ಲಿ ನಿಂತ್ಕೊಳ್ಳಿ. ಏನು ಅನ್ನಿಸ್ತಿದೆ ಮೆಣಸಿನ್ಕಾಯಿ ಘಾಟು? ಮೆಣಸಿನ್ಕಾಯಿ ಘಾಟು ಏನು ಅನ್ನಿಸ್ತಿದೆ? ಹೌದಾ? ನೋಡಿ ಮೆಣಸಿನ್ಕಾಯಿ ರೆಡಿ, ಧನಿಯಾನು ರೆಡಿ. ಈಗ ಹೋಗಿ ಹಾಕ್ಸ್ಕೊಂಬರೋದಷ್ಟೇ. ಈಗ ನಮ್ಮಮ್ಮ ಏನು ಮಾಡ್ತೈತಿ ಅಂದರೆ ದೋಸೆ ಹಾಕ್ತೈತೆ ನೋಡಿ. ಉಳ್ಬಿಡ್ಸಕ್ಕೆ ಅಕ್ಕಿ ಹಾಕ. ದೋಸೆಗೆ ನೋಡ್ರಿ ಹಂಗೆ ಮುಚ್ಚೈತೆ. ಹೌದಾ? ಓಕೆ ಗೈಸ್, ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಪೌಡರ್ ಯಾವ ರೀತಿ ಬಂತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಮಸಾಲೆ ಪುಡಿ ಮಾಡೋದನ್ನ ನೀವು ಮನೇಲಿ ಮಾಡಿಕೊಂಡು ಯಾವ ರೀತಿಯಾಗಿ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಯಾವ ರೀತಿಯಾಗಿ ಪೌಡ್ರ್ ಬಂತು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. Thank you. Love you all. Bye.